ಹಾಯ್ ನನ್ನ ವೀಕ್ಷಕ ಬಾಂಧವರೇ, ನಾನು ನಿಮ್ಮ ಹುಡುಗ. ಇವತ್ತು ನಾವೊಂದು ಮೂವಿನ ರಿವ್ಯೂ ಮಾಡೋದಕ್ಕೆ ಬಂದಿದ್ದೀನಿ. ಅದು ಯಾವುದಪ್ಪ ಅಂದರೆ, ಈಗ ಕನ್ನಡ ಇಂಡಸ್ಟ್ರಿಯಲ್ಲಿ ರೀಸೆಂಟಾಗಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿರುವಂತಹ ನಮ್ಮ ಕೆ ಡಿ ಚಿತ್ರ. ಈ ಕೆ ಡಿ ಚಿತ್ರದ ಬಗ್ಗೆ ಹೇಳಬೇಕು ಅಂದರೆ, ಇದು ಪ್ರೇಮ್ ಅವರ ನಿರ್ದೇಶನದ ಒಂದು ಚಿತ್ರವಾಗಿದೆ. ಇದರಲ್ಲಿ ಸ್ಪೆಷಲ್ ಹೈಲೈಟ್ಸ್ ಏನಪ್ಪ ಅಂದರೆ, ಇದು ಬಹು ತಾರಾಗಣವನ್ನು ಹೊಂದಿದೆ. ತುಂಬ ಜನ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸ್ಪೆಷಲಾಗಿ ಕೆ ಡಿ ಬಗ್ಗೆ ರಿವ್ಯೂ ಕೊಡಬೇಕು ಅಂತ ಹೋದರೆ, ಕೆ ಡಿ ಅನ್ನುವಂಥದ್ದು ನಿಧಾನವಾಗಿ ಫಸ್ಟು ಸ್ಟಾರ್ಟ್ ಆಗುತ್ತೆ. ಸ್ಲೋ ಆಗಿ ಹೋಗ್ತಾ 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 ಹಾಗೆ ಕನೆಕ್ಟ್ ಆಗುತ್ತೆ. ಪ್ರೇಕ್ಷಕರನ್ನ ಎಲ್ಲೂ ಅಲ್ಗಾಡೋದಕ್ಕೆ ಬಿಡೋದಿಲ್ಲ. ಪ್ರೇಮ್ ಅವರು ಮತ್ತೆ ಪ್ರೂವ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ನಮ್ಮ ಧ್ರುವ ಬಾಸ್ ಅವರು ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅದಕ್ಕಂತೂ ಮೋಸನೇ ಇಲ್ಲ ಆ್ಯಕ್ಟಿಂಗಲ್ಲಿ. ಅದೇ ರೀತಿ ಸಂಜಯ್ ದತ್ ಅವರು ಕೂಡ ಸೂಪರಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ವಿಲನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಮತ್ತು ರಮೇಶ್ ಅವರು ಕೂಡ ಒಂದು ಒಳ್ಳೆಯ ಪಾತ್ರವನ್ನು ನಿರ್ವಹಿಸಿದ್ದಾರೆ ಈ ಫಿಲ್ಮಲ್ಲಿ. ಅವರನ್ನು ವಿಭಿನ್ನವಾಗಿ ನಾವು ಈ ಫಿಲ್ಮಲ್ಲಿ ನೋಡ್ಬೋದು. ಹಾಗೆಯೇ ಮೂವಿ ಮುಂದುವರಿತಾ ತುಂಬ ಚೆನ್ನಾಗಿದೆ. ಒಳ್ಳೆ ಆ್ಯಕ್ಷನ್ ಮೂವಿ ಆಗಿದೆ. ಧ್ರುವ ಸರ್ಜಾ ಅವರು ಲಾಂಗ್ ಹಿಡ್ಕೊಂಡು ಒಳ್ಳೆ ಸಿಕ್ಕಾಪಟ್ಟೆ ಸಖತ್ತಾಗಿ ಕಾಣ್ತಿದ್ದಾರೆ. ಡಿ ಬಾಸ್ ಅವರು, ಶಿವಣ್ಣ ಅವ್ರು ಬಿಟ್ಟರೆ ನೆಕ್ಸ್ಟ್ ನಮ್ಮ ಇಂಡಸ್ಟ್ರಿಯಲ್ಲಿ ಈ ಥರ ಚೆನ್ನಾಗಿ ಲಾಂಗ್ ಹಿಡ್ದಿರೋದು ಅಂದರೆ ನಮ್ಮ ಧ್ರುವ ಬಾಸೆ. ಮೂವಿ ಮುಂದಕ್ಕೆ ಹೋಗ್ತಾ ಹೋಗ್ತಾ ತುಂಬ ಚೆನ್ನಾಗಿ ಪಡ್ಕೊಳ್ಳುತ್ತೆ. ಆ್ಯಂಡ್ ಓವರ್ ಆಲ್ ವೆರಿ ಗುಡ್ ಮೂವಿ. ಬಟ್ ಕ್ಲೈಮ್ಯಾಕ್ಸಲ್ಲಿ ಪ್ರೇಮ್ ಸರ್ ಏನು ಸರ್ ಟ್ವಿಸ್ಟ್ ಅದು, ಯಾರು ಎಕ್ಸ್ಪೆಕ್ಟೇ ಮಾಡಿರಲ್ಲ. ಆ ಥರ ಟ್ವಿಸ್ಟನ್ನ ಕೊಟ್ಟು ಪ್ರೇಕ್ಷಕರನ್ನ ಒಂಥರ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ದಾರೆ. ಓವರ್ ಆಲ್ ಮೂವಿ ಈಸ್ ಎ ಫೀಲ್ ಗುಡ್ ಮೂವಿ. ದುಡ್ಡಿಗಂತೂ ಮೋಸ ಇಲ್ಲ, ಸೂಪರಾಗಿದೆ. ಇದು ಬಹು ತಾರಾಗಣ ಸುದೀಪ್ ಅವರು ಎಂಟ್ರಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನೋಡಿ, ನೀವು ಥಿಯೇಟ್ರಲ್ಲೇ ನೋಡಿ ಇದ್ದಾರೆ ಅಂತ. ಏನಂದರೆ ಈ ಟೈಮಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಡಿ ಬಾಸ್ ಅವರು ಏನಾದ್ರು ಆಚೆ ಇದ್ದರೆ ಪಕ್ಕಾ ಪ್ರೇಮ್ ಅವರು ಡಿ ಬಾಸ್ನು ಕೂಡ ಈ ಮೂವಿಲಿ ಹಾಕೋತಾಯಿದ್ರು. ಫ್ರೆಂಡ್ಸ್, ನೀವೇನಂತೀರಾ? ಡಿ ಬಾಸ್ ಅವರು ಕೂಡ ಈ ಫಿಲ್ಮಲ್ಲಿ ಇದ್ದಿದ್ರೆ ಈ ಫಿಲಮ್ ಇನ್ನೂ ಒಂದು ಲೆವೆಲ್ಗೆ ಹೋಗ್ಬಿಡ್ತಿತ್ತೇನೋ ಅಂತ ಹೇಳ್ಬೋದು. ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಹೋಗಿ ನೋಡಿ. ಕನ್ನಡ ಫಿಲ್ಮ್ ಇಂಡಸ್ಟ್ರಿಯನ್ನು ಬೆಳೆಸಿ, ಕನ್ನಡ ಚಿತ್ರಗಳನ್ನ ನೋಡಿ, ಥಿಯೇಟ್ರಲ್ಲೇ ಹೋಗಿ ನೋಡಿ. ಥ್ಯಾಂಕ್ ಯು.